ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಸೋಮವಾರ ನಡೆದಿದ್ದು, ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸತತ 2ನೇ ಬಾರಿಗೆ ಅವಿರೋಧವಾಗಿ ಅಧಿಕಾರ ಸ್ವೀಕರಿಸಿರುವ ಹೆಬ್ಬಾರ್ ಸಹಕಾರ ಕ್ಷೇತ್ರದಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರೆಸಿದ್ದಾರೆ. ಇನ್ನು ಜೊಯ್ಡಾದ ಕೃಷ್ಣ ದೇಸಾಯಿ ಉಪಾಧ್ಯಕ್ಷರಾಗಿ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ. ಶಿರಸಿಯ ಕೆಡಿಸಿಸಿ ಬ್ಯಾಂಕ್ ಮುಖ್ಯ ಕಚೇರಿಯಲ್ಲಿ ಸೋಮವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣ ದೇಸಾಯಿ ತಲಾ ಒಂದೇ ನಾಮಪತ್ರ ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆ ನಡೆಯದೆ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸಹಾಯಕ ಆಯುಕ್ತ ಚಂದ್ರಶೇಖರ್ ಜಿಆರ್ ಘೋಷಿಸಿದರು. ನಾಮಪತ್ರಗಳ ಸಿದ್ಧವಾಗಿರುವಂತಹ ನಾಮಪತ್ರಗಳನ್ನು ಹಿಂಪಡೆಯಲು 30 ನಿಮಿಷಗಳ ಕಾಲಾವಕಾಶ ನೀಡಲಾಗಿತ್ತು. ಅದರಂತೆ ಕಾಲಾವಕಾಶ ಮುಕ್ತಾಯ ಆಗಿರೋದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾದಂತಹ ಶ್ರೀ ಶಿವರಾಮ್ ಮಹಾಬಲೇಶ್ವರ್ ಹೆಬ್ಬಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾದಂತಹ ಶ್ರೀ ಕೃಷ್ಣಶಾಂತ ದೇಸಾಯಿ ಇವರುಗಳು ಮಾತ್ರ ಸ್ಪರ್ಧೆಯಲ್ಲಿರೋದ್ರಿಂದ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 14 AG 12ನೇ ನಿಯಮದಂತೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಶಿವರಾಮ್ ಮಹಾಬಲೇಶ್ವರ್ ಹೆಬ್ಬಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಕೃಷ್ಣಶಾಂತ ದೇಸಾಯಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಈ ಮೂಲಕ ಸಹಕಾರ ಧರ್ಮ ಯುದ್ಧದಲ್ಲಿ ಹೆಬ್ಬಾರ್ ತಂಡ ಸ್ಪಷ್ಟ ಜಯ ಸಾಧಿಸಿದೆ. ಅವಧಿಗೆ ಎಲ್ಲ ಕೋರ್ಟುಗಳ ಸಮಸ್ಯೆ ಪರಿಹಾರವಾಗಿ ಚುನಾವಣೆ ನಿಗದಿಯಾದಂತೆ ಇವತ್ತು ಬೆಳಗ್ಗೆ ಚುನಾವಣೆ ಅವಧಿ ನಿಗದಿಯಾಗಿದೆ. ಈಗಾಗಲೇ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಒಂದೊಂದೇ ನಾಮಕರಣ ಪತ್ರ ಬಂದಿರೋದ್ರಿಂದ ಈ ಅವಧಿಯು ಕೂಡ ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥ ಅವಧಿಯಾಗಿದೆ. ಇದು ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಸಿಕ್ಕಂಥ ಗೌರವ ಅಂತ ನಾನು ಭಾವಿಸಿದ್ದೇನೆ. ಚುನಾವಣೆಗಳು ಬಂದಾಗ ಚುನಾವಣೆಗಳು ಮಾಡ್ತೀವಿ. ಚುನಾವಣೆ ನಂತರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರದಿಂದ ಸಂಸ್ಥೆಯನ್ನು ನಾವು ನಡೆಸಿದ್ದೇವೆ. ಈ ಬ್ಯಾಂಕಿಗೆ ಮತ್ತಷ್ಟು ಗಟ್ಟಿತನ ತರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಭಾಳ ಪ್ರತಿಷ್ಠೆ ಹೊಂದಿರತಕ್ಕಂಥ 3 ಬ್ಯಾಂಕುಗಳ ಸ್ಥಾನದಲ್ಲಿ ನಮ್ಮ ಬ್ಯಾಂಕ್ ಬಂದಿದೆ. ಇದನ್ನು ಮತ್ತಷ್ಟು ಎತ್ತಕ್ಕೆ ಕೊಂಡೊಯ್ಯಬೇಕು, ಇದು ನಂಬರ್ 2ಕ್ಕೆ ತೆಗೆದುಕೊಂಡು ಹೋಗಬೇಕು ಮೂವಿಂದ ಹೇಳುವಂಥ ಬೈಕೆ ನಮ್ಮದು. ಅಷ್ಟೇ ಅಲ್ಲ, ಈ ವರ್ಷ ಜಿಲ್ಲೆಯಲ್ಲಿ ಬೆಳೆಗಾರರು ಭಾಳ ಕಷ್ಟದ ಕಾರ್ಪಣ್ಯದಲ್ಲಿದ್ದಾರೆ. ಎಲೆ ಚಿಕ್ಕ ರೋಗದ ಕಾರಣಕ್ಕಾಗಿ ಘಟ್ಟದ ಮೇಲಿನ ತಾಲೂಕುಗಳು ಭಾಳ ಕಠಿಣ ಸವಾಲುಗಳನ್ನು ವಸೂಲಾತಿ ನೀತಿಯಲ್ಲಿ ಮತ್ತು ರೈತರ ಬದುಕಿನ ಪ್ರಶ್ನೆಯಲ್ಲಿ ಮಧ್ಯವರ್ತಿ ಬ್ಯಾಂಕು ತನ್ನದೇ ಆದಂಥ ಹೆಜ್ಜೆಯನ್ನು ಇಡಬೇಕಂತ ಅವಶ್ಯಕತೆ ಇದೆ. ಬೆಳೆಗಾರರ ರಕ್ಷಣೆಗೆ ನಾವು ಧಾವಿಸಬೇಕಂತ ಅನಿವಾರ್ಯತೆ ಇದೆ. ಅಧ್ಯಕ್ಷರಾಗಿ ನಾನು ಮತ್ತು ಉಪಾಧ್ಯಕ್ಷರಾಗಿ ಕೃಷ್ಣ ದೇಸಾಯಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಲ್ಲಿ ಆಯ್ಕೆಯಾದವರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದೇವೆ. ನಾವೆಲ್ಲೂ ಪಕ್ಷ ಭೇದ ಸಂಘರ್ಷಗಳನ್ನು ಮರೆತು ಮೇಲಿದೆ ಅನುಭವದ ಆಧಾರದ ಮೇಲೆ ಆ ಕೆಲಸವನ್ನು ನಿಶ್ಚಿತವಾಗಿ ಮಾಡ್ತೀವಿ. ಎಲ್ಲ ಸಹಕಾರವನ್ನು ಪಡಿತೀವಿ. ನಾಳೆಯಿಂದಲೇ ಬ್ಯಾಂಕಿನ ಅಧಿಕೃತ ಕಾರ್ಯಕ್ರಮ ಶುರುವಾಗತ್ತೆ. ಮಾರ್ಚ್ ಎಂಡ್ ಬಂದಿರೋದ್ರಿಂದ ನಮ್ಮ ಕಣ್ಣು ಮುಂದೆ ಕೇವಲ 45 ದಿವಸ ಮಾತ್ರ ಉಳಿದಿದೆ ಮಾರ್ಚ್ ಎಂಡಿಗೆ. ಮಾರ್ಚ್ ಎಂಡ್ ನಮ್ಮ ಪ್ರಗತಿಯ ಮುನ್ನೋಟವನ್ನು ಜನರ ಮುಂದೆ ಇಡಬೇಕಾದಂಥ ಮಹಾಸಭೆಗೆ ಪ್ರಗತಿಯ ಮುನ್ನೋಟವನ್ನು ಮಂಡಿಸಬೇಕಾದಂಥ ಒಂದು ಸಂದೇಶವನ್ನು ಕೊಡಬೇಕಾದಂಥ ಒಂದು ಸಭೆ. ಡೆಪಾಸಿಟರ್ ವಿಶ್ವಾಸ ಗಳಿಸಬೇಕು, ಸಾಲಗಾರರಿಗೆ ನ್ಯಾಯ ದೊರಕಿಸಬೇಕು, ಬ್ಯಾಂಕಿನ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಾಗಿದೆ ಹೇಳ್ತಕ್ಕಂಥ ಸ್ಥಿತಿಯನ್ನು ಅವರಿಗೆ ಮನಗಾಣಿಸುವಂತೆ ಮಾಡಬೇಕು. ಎಲ್ಲ ಸವಾಲುಗಳು ಇವತ್ತು ನಮ್ಮ ಜೊತೆಗೆ RBI ಕಸ್ಟಡಿಗೆ ತಗೊಂಡಿರೋದ್ರಿಂದ RBI ಕಾನೂನನ್ನು
ಎಲ್ಲ ಹಂತಗಳಲ್ಲೂ ಪಾಲಿಸಬೇಕಾದಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಬ್ಯಾಂಕು ಪರಿಪೂರ್ಣವಾದಂಥ ಕೆಲಸವನ್ನು ಮಾಡುತ್ತೆ. ನಿಮ್ಮೆಲ್ಲ ಮಾಧ್ಯಮದ ಸಹಕಾರವು ಕೂಡ ಕಳೆದ ಅವಧಿಯಲ್ಲೂ ಕೊಟ್ಟಿದ್ದೇವೆ, ಈ ಅವಧಿಯಲ್ಲೂ ಕೇಳ್ತೀನಿ. ಮತ್ತಷ್ಟು ಒಳ್ಳೆಯ ಕೆಲಸಗಳಿಗೆ ಬ್ಯಾಂಕಿಂದ ಆಗೋದಕ್ಕೆ ನೀವು ಮಾಧ್ಯಮದವರು ಅನ್ನೋದಕ್ಕಿಂತ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಅನೇಕ ಹೇಯೋ ನಮ್ಮ ನಡುವೆ ಇದ್ದೇವೆ. ನಾವೆಲ್ಲರೂ ಸೇರಿ ನಮ್ಮ ಬ್ಯಾಂಕನ್ನು ಚೆನ್ನಾಗಿ ಮಾಡಬೇಕಾಗಿದೆ. ನಿಮ್ಮೆಲ್ಲ ಸಹಕಾರ. ಸರ್, ಈಗ